ಅದೇ ಅವ್ರಿಗೆ ಜಮ್ಮು ಕಾಶ್ಮೀರದಲ್ಲಿ ಒಂದ್ಸಲ ಡ್ಯೂಟಿ ಆಗಿತ್ತು 2 ವರ್ಷ. ಅದಾದಮೇಲೆ ಹಿಮಾಚಲ ಪ್ರದೇಶದಲ್ಲಿ ಇದ್ವಿ ನಾವು ಕ್ವಾರ್ಟರ್ಸಲ್ಲಿ. ಅದಾದ ಕೂಡಲೇ ಏಪ್ರಿಲ್ 23ಗೆ ಪೂಂಚಲ್ಲಿ ಅಟ್ಯಾಕ್ ಆಗಿತ್ತು. ಅದಕ್ಕೋಸ್ಕರ ಈ ಗ್ಯಾರ ಮಾರಾಟ ಯೂನಿಟ್ ಹೋಗಿರುವಂಥದ್ದು. ಅದಾದಮೇಲೆ ಇನ್ನೊಂದು ತಿಂಗಳಲ್ಲಿ ಬರ್ತಾರೆ, 2 ತಿಂಗಳಲ್ಲಿ ಬರ್ತಾರೆ ಅಂದ್ಕೊಂಡಿತ್ತು. ಬಟ್ ಆಗಿಲ್ಲ, 1.5 ವರ್ಷ ಅಲ್ಲೇ ಇದ್ದರು. ಇವಾಗ ಯೂನಿಟ್ ಗುಜರಾತಿಗೆ ಹೋಗ್ಲಿಕ್ಕೆ ಇದ್ದದಷ್ಟೇ, 4 ತಿಂಗಳಲ್ಲಿ. ಅಷ್ಟು ಬೇಗ ಜಮ್ಮುಲ್ಲಿ ಅಟ್ಯಾಕ್ ಆಯಿತು. ನಾನು ಅವ್ರಿಗೆ ಕಾಲ್ ಮಾಡಿದ್ದೆ. ಸೊ ಯಾವತ್ತೂ ಅವ್ರು ನಂಗೆ ಕಾಲ್ ಮಾಡದೇ ಇರೋದಿಲ್ಲ. ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಂಗೆ ಅವ್ರು ಕಾಲ್ ಮಾಡ್ತಾರೆ. ಒಂದಿನನೂ ಕಾಲ್ ಮಾಡೋದಿದ್ದಿಲ್ಲ. ಆ ದಿನ ಮಂಗಳವಾರ ಇಡೀ ದಿನ ಕಾಲ್ ಮಾಡಿಲ್ಲ ಆಯಿತು. ಸಂಜೆ ಆಗೋ ತನಕ ಕಾಲ್ ಮಾಡಿಲ್ಲ. ಮತ್ತೆ ನಾನು 10:30, 11:00 ತನಕ ಕಾಲ್ ಮಾಡಿದ್ದೇನೆ, ರಿಸೀವ್ ಮಾಡಿಲ್ಲ. ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಬಂತು. ನಂಗೆ ಗೊತ್ತಾಯ್ತು ನಂಗೆ ಏನೋ ಸಮಸ್ಯೆ ಆಗಿದೆ ಅಂದ್ಕೊಂಡು. ಗಾಡಿ ಬಿದ್ದಿರೋದು ಗೊತ್ತು, ಗ್ಯಾರ ಮಾರಾಟದ್ದೇ ಬಿದ್ದಿದೆ ಅಂದ್ಕೊಂಡು ಗೊತ್ತು. ಬಟ್ ಇವ್ರು ಅದರಲ್ಲಿ ಇರೋದಿಲ್ಲ ಅನ್ನೋದೇ ಹೋಪಲ್ಲಿದ್ದೆ ನಾನು. ರಾತ್ರಿ ಇಡೀ ನೋಡ್ತಿದ್ದೆ ಆನ್ಲೈನ್ ಬರ್ತಾರಾ ಏನೋ ಅಂದ್ಕೊಂಡು. ಸ್ವಿಚ್ ಆನ್ ಮಾಡಿ ನಂಗೆ ಕಾಲ್ ಮಾಡ್ತಾರ ಅಂದ್ಕೊಂಡು. ಬಟ್ ಕಾಲ್ ಬರಲಿಲ್ಲ. ಆಮೇಲೆ ನಂಗೆ ಬೆಳಗ್ಗೆ ಗೊತ್ತಾಯ್ತು ವಿಷಯ ಅಷ್ಟೇ. ಹೋಗಿದ್ದಷ್ಟೇ. ಅವರು 22ಗೆ ಡ್ಯೂಟಿಗೆ ಜಾಯಿನ್ ಆಗಿದ್ದು. 23ಗೆ ಅವ್ರು ಯೂನಿಟಿಗೆ ಹೋಗಿದ್ದಷ್ಟೇ. ಅಷ್ಟು ಬೇಗ ಅವ್ರಿಗೆ ಡ್ಯೂಟಿ ಹಾಕಿ ಈ ಥರ ಆಗಿ ಹೋಯ್ತು. ಹೆಚ್ಚು ದಿನ ಆಗಿರೋದು, 2 ದಿನ ಆಗಿದೆ ಅಷ್ಟೇ. 13 ವರ್ಷ ಆಗಿತ್ತು. ಇನ್ನೊಂದು 4 ವರ್ಷ ಅವರಿಗೆ ಇತ್ತು. ನಾವು ಹೇಳ್ತಿದ್ವಿ ಬನ್ನಿ ಊರಿಗೆ ಅಂದ್ಕೊಂಡು. ಬಟ್ ಇಲ್ಲ, ಮಿನಿಮಮ್ ಸರ್ವಿಸ್ ನಂಗೆ ಮಾಡಲೇಬೇಕು ಅಂದರು. ಮಿನಿಮಮ್ ಸರ್ವಿಸ್ ಮಾಡದೆ ಬಂದರೆ ನಂಗೆ ಬೆಲೆ ಇಲ್ಲ, ಅದನ್ನೇ ಹೇಳೋದು ಅವರು. ಮಿನಿಮಮ್ ಸರ್ವಿಸ್ ಮಾಡಿ ನಾ ಬರ್ತೇನೆ ಅಂತ. ಮತ್ತೆ 4 ವರ್ಷ ಇತ್ತು, ಎಂತ ಮಾಡಲಿಕ್ಕಿಲ್ಲ.